ನಮಸ್ಕಾರ ಸ್ನೇಹಿತರೆ, ನೋಡಿ ನಾನು ತುಂಬ ದಿನದಿಂದ ನೀವು ಕೇಳ್ತಾನೆ ಇದ್ರಿ ನನಗೆ ಬಾಹುಬೆಲೆ ಬಗ್ಗೆ ಮಾಹಿತಿ ಕೊಡಿ, ಬಾಹುಬೆಲೆ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ಈಗ ಬಾಗೇಪಲ್ಲಿಗೆ ಹತ್ರ ಇರ್ತಕ್ಕಂಥ ಪಟವಾರಪಲ್ಲಿ ವಿಲೇಜಲ್ಲಿ 24,000 ಸಸಿಯನ್ನು ಒಬ್ಬ ರೈತ ಅಂದರೆ ಅವ್ರ ಹೆಸರು ಬಂದುಬಿಟ್ಟು ಲಕ್ಷ್ಮೀ, ಅವ್ರ ಹೆಸರು ಬಂದುಬಿಟ್ಟು ಲಕ್ಷ್ಮೀಪತಿ ಅಂತೇಳಿ ಆಯ್ತಾ. ನೋಡಿ ಲಕ್ಷ್ಮೀಪತಿ ಅಂತ ಇವ್ರ ಹೆಸರು. ಇವರು 24,000 ಬಾಹು ಸಸಿಯನ್ನು ಇಲ್ಲಿ ನಾಟಿ ಮಾಡಿ ಅದು ಬೆಲೆನ ಆಲ್ರೆಡಿ ಸ್ಯಾಂಪಲ್ ತರಿಸಿದ್ದಾರೆ, ತಾವು ನೋಡ್ತಾ ಇರ್ಬೋದು. ಇಲ್ಲಿ ಇವತ್ತು ಕಂಪ್ನಿ ಕಡೆಯಿಂದ ಈ ಬೆಲೆನ ಬೇರೆ ಆದರ್ಶ ರೈತರಿಗೆ ತೋರಿಸ್ಬೇಕಂತೇಳಿ ಇವತ್ತು ಮೀಟಿಂಗನ್ನು ಆಯೋಜನೆ ಮಾಡಿದರು. ಸೊ ಇವಾಗ ಮೀಟಿಂಗ್ ಮುಗಿದ ಮೇಲೆ ರೈತರೆಲ್ಲ ಗಮನಿಸಿದ್ದಾರೆ. ಮೀಟಿಂಗಲ್ಲಿ ಕಂಪ್ನಿಯವರು ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸ್ಕೊಂಡಿದ್ದಾರೆ. ಸೊ ಅವ್ರ ಅನಿಸ್ಕೊಂಡು ನಾವು ತೊಗೊಂಡ್ಬಿಡೋಣ ಬೆಲೆ, ಯಾಕಂದರೆ ಕಂಪ್ನಿಯವರು ಅವರ ಸ್ವಾರ್ಥಕ್ಕಾಗಿ ಏನಾದರೂ ಹೇಳ್ಬೋದು. ರೈತರಿಗೆ ಅನಿಸಿಕೆ ಏನಿದೆ, ಅವ್ರಿಗೆ ಇಷ್ಟ ಆಯ್ತಾ ಇಲ್ಲ, ಬೆಲೆ ಹೆಂಗೆ ಬಂದಿದೆ, ಕಾಯಿ ಸೈಜ್ ಹೆಂಗಿದೆ, ಕಲರ್ ಏನಿದೆ ಅಂತ ಅವ್ರ ಹತ್ರ ಕೇಳೋಣ. ಸರಿ ಬನ್ನಿ. ನಾನು ನೋಡಿ ಇಷ್ಟೊತ್ತು ನೀವು ಅಲ್ಲಿ ಕೂತ್ಕೊಂಡು ಮೀಟಿಂಗಲ್ಲಿ ಕೇಳಿದ್ದೀರಾ ಸಿಂಜೆಂಟಕದಿಂದ ಅವ್ರು ಏನಿದ್ದಾರೆ, ಈ ಬೆಲೆ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ, ಇದರ ಏನೋ ವಿಶೇಷತೆಗಳೇನು, ಮತ್ತು ಸಾಹೋಗಿದ ಕಂಪ್ಯಾರಿಸನ್ ಮಾಡಿ ಇದು ಬೆಸ್ಟ್ ಅಂತ ಎಲ್ಲ ಹೇಳಿದ್ದಾರೆ. ಬಟ್ ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ಇದು ಚೆನ್ನಾಗಿ ನಿಮ್ಗೆ ಸೂಟೇಬಲ್ ಆಗುತ್ತಾ, ಇಲ್ಲ ಸಾಹೋನೇ ಬೆಸ್ಟ್ ಅಂತೀರಾ, ಈ ಬೆಲೆನೂ ಬೆಸ್ಟ್ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತಿದೆ? ನಿಮ್ಮ ಅನಿಸಿಕೆ ಏನಿದೆ? ನಿಮ್ಮ ಪರವಾಗಿ ಹೇಳ್ಬೇಡಿ, ನಿಮ್ಮ ಜೊತೆ ಎಲ್ಲ ಜಾಸ್ತಿ ಜನ ರೈತರು ಕೂತಿದ್ರು, ಅವ್ರ ಅನಿಸಿಕೆನು ನಿಮ್ಮ ಅನಿಸಿಕೆನೂ ಅವ್ರ ಅನಿಸಿಕೆ ಅಂತ ಇರಬೇಕು. ಎಲ್ಲರಿಗೂ ನನ್ನ ಮಾತು ಎಲ್ಲರಿಗೂ ಅನುಭವಿಸ್ತಾ ಅಂತಾರೆ. ನೀವು ನಿಮ್ಮ ಅನಿಸಿಕೆ ಏನಿದೆ ನನಗೆ? ನಾವು ಚಿಂತಾಮಣಿಯಿಂದ ಬಂದಿರೋದು. ಓಕೆ, ಇಲ್ಲಿ ತೋಟ ನೋಡೋಣ ಅಂತ ಅವರು ಸಿಮೆಂಟ್ ಅವ್ರು ಕರೆದಿದ್ರು, ಬಂದಿದ್ದೀವಿ. ಆದರೆ ಅವ್ರು ಹೇಳಿರೋದಕ್ಕಿಂತ ಫಸ್ಟ್ ನಾವು ತೋಟ ನೋಡಿದ್ದೀನಿ. ಹೌದು, ಸಾವು ಕಂಪೇರ್ ಮಾಡಿದ್ರೆ ಅಂದ್ರೆ ಮೀಟಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೆಳೆಗೆ ಬಂದಿದ್ದೀನಿ. ನಮ್ಮ ಅನುಭವ ಅಂದ್ರೆ ಸಾವು ಕಂಪೇರ್ ಮಾಡಿದ್ರೆ ಇದರಲ್ಲಿ ಹಣ್ಣು ಸೆಟ್ಟಿಂಗ್ ಆಗಲಿ, ಹೂ ಸೆಟ್ಟಿಂಗ್ ಆಗಲಿ, ಎಲೆ ಸೆಟ್ಟಿಂಗ್ ಆಗಲಿ ಚೆನ್ನಾಗಿದೆ. ಆದರೆ ಸಾವಕ್ಕೆ ಅಷ್ಟು ಗಟ್ಟಿ ಬರಲ್ಲ, ಸ್ವಲ್ಪ ಗಾಯಿ. ಮಿಕ್ಕಿದ್ದೆಲ್ಲ ಸೂಟಬಲ್. ಬಟ್ ಏನಂದ್ರೆ ನಮಗೆ ಇವಾಗಿರೋ ವೈರಸ್ ಇದ್ರಲ್ಲಿ ನೋಡ್ರೆ ಬೆಸ್ಟ್ ತಳಿ ಅಂತ ನಾವು ಚೆನ್ನಾಗಿರೋ ಬೆಸ್ಟ್ ತಳಿ. ನಾನು ಯಾಕೆ ಈ ಥರ ಕೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಇದನ್ನು ನಾವು ಸಮ್ಮರಲ್ಲಿ ಇಡ್ತಕ್ಕಂತಹ ಬೆಲೆ ಇದು ಈಗಾಗಲೇ ಇದನ್ನು ಬೆಲೆ ಉಣ್ದಾಗ ಇದು ಬಿಲೋ 20 ಡಿಗ್ರಿ ಸೆಲ್ಸಿಯಸಲ್ಲಿ ಇದನ್ನು ಸೋಯಿಂಗ್ ಮಾಡಿ ಇದನ್ನು ನಾಟಿ ಮಾಡಿ ಬೆಲೆ ತೆಗೆದಿದ್ದಾರೆ. ಅಂದರೆ ಕೋಲ್ಡ್ ವೆದರಲ್ಲಿ. ಆ್ಯಕ್ಚುಲಿ ಈಗ ಟೆಂಪ್ರೇಚರ್ ರೈಸ್ ಆಗ್ತಿದೆ, 30 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ನಿಮಗೆ ಕೋಲ್ಡಲ್ಲೂ ಸಹ ಚೆನ್ನಾಗಿದೆ, ಬೆಲೆ ಬಂದಿದೆ. ಇನ್ನು ಸಮ್ಮರಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಧೈರ್ಯ ಅಲ್ಲ, ನಮ್ಗೆ ಇನ್ನ ಧೈರ್ಯ. ಇದು ನವೆಂಬರ್ ಹೇಳಿರೋದು, ಅವ್ರು ನವೆಂಬರ್ ಇಂದ ಏಪ್ರಿಲ್ವರೆಗೂ ಸೋಯಿಂಗ್ ಮಾಡಿದೆ ಅಂತ ಹೇಳಿರೋದು ಕಂಪ್ನಿಯವರು. ಬಟ್ ಏನಂದ್ರೆ ಇವ್ರು ಮಾಡಿರೋದು ಇವಾಗಿರೋ ಮಂಜು ಕಾಲದಲ್ಲಿ ಮಾಡಿರೋದು. ನಮ್ಗೊಂದು ಧೈರ್ಯ ಬಂತು, ಮಂಜುಗೂ ಸ್ವಲ್ಪ ತಟ್ಕೊಳ್ಳತ್ತೆ ಬಿಡಿ, ಮಂಜುಗೂ ಸ್ವಲ್ಪ ತಟ್ಕೊಳ್ಳತ್ತೆ ಅನ್ನೋದು. ಏನಂದ್ರೆ ನಮ್ಗೆ ಬೇಸಿಗೆ ಕಾಲನೇ, ನಮ್ಗೆ ಇರೋದು ಸೀಸನ್ ಬೇಸಿಗೆ ಕಾಲನೇ. ಬಟ್ ಮಳೆಗಾಲದಲ್ಲಿ ಆಲ್ಟರ್ನೇಟ್ ನಾವು ಮಾಡ್ಕೊಂತೀವಿ. ಇದು ಬೇಸಿಗೆದಲ್ಲಿ ಉತ್ತಮ ತಳಿ ಅಂತ ನಾನು ಎಲ್ಲರಿಗೂ ಸಜೆಷನ್ ಮಾಡ್ತೀನಿ. ಅದ್ರ ತಕ್ಕಂಗೆ ಮ್ಯಾನೇಜ್ ಮಾಡ್ಕೋಬೇಕು. ಯಾಕಂದ್ರೆ ಎಷ್ಟು ತಳಿ ಕೊಟ್ರು ಭೂಮಿಯಿಂದ ಹಿಡಿದು ನಮ್ಮ ಮೇಂಟೆನೆನ್ಸ್ ಹಿಡಿದು ಎಲ್ಲ ನಾವು ಮಾಡ್ತೀವಿ. ಯಾಕಂದ್ರೆ ಕಂಪ್ನಿಯವರು ಕೊಡುವಂತಹ ವೆರೈಟಿಗಳು ಏನಿರ್ತಾವೋ ಯಾವ ಕಾಲಕ್ಕೆ ಸೂಕ್ತವಾಗ್ತಾ ಆ ಕಾಲಕ್ಕೆ ಅವ್ರು ಕೊಡ್ತಾರೆ. ನಾನು ಹೇಳೋದು, ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಟೊಮೊಟೊ ಬೆಲೆನ ಹಾಕ್ಲೇಬೇಕು ಅನ್ನೋ ಉದ್ದೇಶದಿಂದ ಇದು ಬಂದ್ಬಿಟ್ಟು ಸಮ್ಮರ್ ಅಂದರೆ ಬೇಸಿಗೆ ಕಾಲದಂತ ಸಂಬಂಧಪಟ್ಟಿರ್ತಕ್ಕಂಥ ತಳಿ ಇದಾಗಲಿ ಸಾಹು ಆಗಲಿ. ನಾನೇ ರೈತನಾಗಿರ್ಬೋದು, ನೀವೇ ಎಷ್ಟು ಜನ ರೈತರಿದ್ದಾರೆ. ಟೊಮೊಟೊ ಬೆಳಿಬೇಕನ್ನೋವಾಗ ಕ್ವಾಲಿಟಿ ಯಾವ್ದು ಚೆನ್ನಾಗಿ ಬರ್ತಿದೆಯೋ ಅದನ್ನೇ ನೋಡ್ತಾರೆ. ಅಷ್ಟು ಕ್ವಾಲಿಟಿ ಯಾವ್ದು ಬರುತ್ತೆ ಚೆನ್ನಾಗಿ ಅದೇ ತಲೆ ನೋಡ್ತಾರೆ, ಬೇರೆದು ಹೋಗೋಕ್ಕಾಗಲ್ಲ. ಯಾಕಂದರೆ ಈಗ ಕೋಲ್ಡ್ ವೆದರಲ್ಲಿ ಟೊಮೊಟೊ ಉಣ್ಬೇಕಂತಾರೆ, ಯಾವುದಕ್ಕೆ ಹೋಗ್ತೀರಾ, ಕ್ವಾಲಿಟಿ ಇರೋದಕ್ಕೆ ಹೋಗ್ತಾರೆ. ಬಟ್ ಅದು ಸಪೋರ್ಟ್ ಆಗಲ್ಲ. ನೀವು ಸರಿಯಾದ ಟೈಮಿಗೆ ಯಾವ ತಳಿ ಬೇಕೋ ಅದನ್ನು ಹಾಕೊಂಡ್ರೆ, ಈಗ ಸಿಂಜೆಂಟರ್ ಕೊಟ್ಟಿರ್ತಕ್ಕಂಥ 2 ತಳಿನೂ ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ ಹಾಕೊಂಡ್ರೆ ಖಂಡಿತ ಅವ್ರಿಗೆ ಏನು ನಿಮ್ಗೆ ಅಶ್ಯೂರೆನ್ಸ್ ಕೊಟ್ಟಿದೆ ಅದು ಪಕ್ಕ ಅದು ಇಳುವರಿ ಕೊಡುತ್ತೆ, ಬೆಲೆ ಕೊಡುತ್ತೆ. ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಈಗ ನೀವು ಇರ್ತಕ್ಕಂಥ ಬೆಲೆಯಲ್ಲಿ ನಿಮ್ಗೆ ನಾನು ಕೇಳ್ತಿದ್ದೀನಿ, ಈಗ ಬರುವಂತಹ ಬೇಸಿಗೆಯಲ್ಲಿ ಎಲ್ಲ, ಯಾಕಂದರೆ ಇಲ್ಲಿರ್ತಕ್ಕಂಥ ರೈತರ ಮಾತ್ರ ನೋಡ್ತಾ ಇಲ್ಲ. ನಾನು ಚಾನಲಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಆಲ್ ಓವರ್ ಕರ್ನಾಟಕ ನೋಡುತ್ತೆ, ಆಂಧ್ರ ನೋಡುತ್ತೆ, ಮತ್ತು ನಮ್ಮ ತುಮಕೂರು ಈ ಕಡೆ ಕರ್ನಾಟಕ ತುಂಬ ಚಿತ್ರದುರ್ಗ ಅವರೆಲ್ಲ ಕೇಳ್ತಾರೆ ಬಾಹು ಬಗ್ಗೆ. ಅವರು ಕೇಳ್ತಾರೆ, ಎಲ್ಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಬರುವ ದಿನಗಳಲ್ಲಿ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ತೊಗೊಂಡು ಬಾಹು ಹಾಕೋದೇ ಇಲ್ಲ ಸರ್. ಇವಾಗ ನಾವು ನೋಡಿದ್ರಲ್ಲಿ ತೋಟದಲ್ಲಿ ಬೇಸಿಗೆ ಕಾಲದಲ್ಲಿ ಉತ್ತಮ ತಳಿ ಮಾರ್ಕೆಟಲ್ಲಿ ಕೂಡ ನೋಡಿ. ನಮ್ಮ ಮಂಜಣ್ಣವರು ಇದ್ದಾರೆ, ಮಂಡಿಯವರು ರೈತರು. ನಿನ್ನೆ ವರ್ಷನೇ ಒಳ್ಳೆ ರೇಟ್ಗೆ ಮಾರಿದೆ ಇದು. ಓಕೆ, ಇವಾಗ ಸಾವು ಅನ್ನೋದು ಬಂದ್ರೆ ತಾನೆ ಅವರು ಒಂದು 50 ರೂಪಾಯಿ ಜಾಸ್ತಿ ಕೊಳ್ಳೋದು. ಮಾರ್ಕೆಟ್ ಫುಲ್ ಇದೆ ಇದ್ರೆ ಇರೋ ಬೆಲೆಯಲ್ಲೇ ತೆಗಿಬೇಕು. ಇದೇ ಹೋಗುತ್ತೆ, ಅದೇ ಬೆಲೆಗೆ ಇದು ಸಹ ಇದೇ ಹೋಗುತ್ತೆ. ಸೊ ಒಂದು ನಮ್ಗೆ ಧೈರ್ಯ ಇದೆ, ಈ ಸಲ ಇದೇ ಹಾಕ್ಬೇಕು ಅಂತ. ನಿಮ್ಗೆ ಚಾನ್ಸಸ್ 2 ಇರ್ತಾವೆ. ಸಾಹು ಇದ್ರೆ ಸಾಹು ಹಾಕೋಬಹುದು, ಬಾಹು ಇದ್ರೆ ಬಾಹು 100% ಹಾಕೋಬಹುದು. ಅದ್ರಲ್ಲಿ ನಾವು ಯಾವತ್ತಿದ್ರೂ ಕಾಲ ಕ್ರಮೇಣ ಓದಂಗೆಲ್ಲ ಹೊಸ ತಳಿನ ಆಯ್ಸ್ಕೊಳ್ಳೋದು ರೈತರು ಮಾಡ್ಬೇಕು. ಓಕೆ, ಯಾವತ್ತಿದ್ರೂ ಹಳೇದೇ ಹೊಸದ್ರಲ್ಲಿ ಸಾಹೋದು ಪ್ಲಸ್ ಸಾಹೋಗೆ ಇದೆ, ಹೊಸ ತಳಿಯಲ್ಲಿ ಸ್ವಲ್ಪ ದೃಢತೆ ವಾತಾವರಣ ತಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅಂತ ನಮ್ಮ. ಓಕೆ, ಸೊ ಇಷ್ಟು ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಇಷ್ಟೊತ್ತು ಕಂಪ್ನಿಯವರು ನಿಮ್ಗೆಲ್ಲರಿಗೂ ಹೇಳಿದ್ದಾರೆ
ಹೇಳಿದ್ದಾರೆ. ಕಂಪ್ನಿ ಈಗ ಸಿಂಜೆಂಟ್ ಅವರೆಲ್ಲ ಬೇರೆ PHS ಅವ್ರು ಬರ್ಬೋದು, ಅಶೋಕ್ ಅವ್ರು ಬರ್ಬೋದು, ನಮ್ಮ ತಲೆ ಚೆನ್ನಾಗಿದೆ ಅಂತ ರೈತರು ಅವ್ರು ಹೇಳಿರೋ ಪರವಾಗಿ ಅಲ್ಲಿ ಎಲ್ಲ ನೆತ್ಕೊಂಡ್ಬಂದು ಇವಾಗ 24,000 ಸಸಿ ಇದು, 8,000 ಅವ್ರದ್ದು, 8,000 ಇವ್ರದ್ದು, ಇನ್ನು ಮಿಕ್ಕಿದ 6,000 ಇವ್ರದ್ದು ಹಾಕಕ್ಕಾಗಲ್ಲ. ರೈತರು ಏನ್ ಮಾಡ್ತಾರೆ, ಹಾಕಿರೋದ್ರಲ್ಲಿ ಏನೋ ಒಂದು ನಮ್ಗೆ ಲಾಭ ಪಡ್ಬೇಕಂತಾನೆ ಬೆಲೆ ಹಾಕೋದು. ಅದಕ್ಕೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಅವ್ರು ಕೇಳೋದನ್ನ ಬೇರೆ ಇರುತ್ತೆ. ನಿಮ್ಮ ಹತ್ರ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ರೈತರು ನೋಡ್ತಾರೆ, ಯಾಕಂದ್ರೆ ಬರ್ತಾರೆ ಸೀಸನ್, ಟೊಮೊಟೊ ಸೀಸನ್, ಬೇರೆ ಬೇರೆ ತಲೆಗಳು ಹಾಕೊಂಡ್ಬಿಟ್ಟು ಮತ್ತೆ ಕೈ ಸುತ್ಕೊಳ್ಳೋದು ಆ ತರ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಹತ್ರ ಮಾತಾಡ್ಸ್ಬಿಟ್ರೆ ನಾನು ಏನೋ ಕಲ್ಪಿತ ಮಾಡ್ಕೊಂಡು ಹೇಳ್ಬೋದು, ಇಲ್ಲ ಅವ್ರು ಸಹಾಯ ಮಾಡ್ತೀನಿ ಅಂತ ಅನ್ಕೋಬೋದು ಕೆಲವು ರೈತರು. ಯಾಕಂದ್ರೆ ನೀವು ನೋಡ್ತಾ ಇರ್ತಾರೆ ಬೇರೆ ಯೂಟ್ಯೂಬ್ ಚಾನಲ್ ದೊಡ್ಡ ರೈತರು, ಒಬ್ರು ರೈತರು ನೋಡ್ಬಿಟ್ರೆ ನಮ್ಗೆ ಒಂದ್ ಸ್ವಲ್ಪ ಧೈರ್ಯ. ಬಂದಿದ್ದೀವಿ ನಾರುಣಿ ಮಾಡಿ ಅಂದ್ರೆ ಹೋಗಿರೋ 25 ಬರಲ್ಲ ಮತ್ತೆ. ಹೌದು, ಅದಕ್ಕೋಸ್ಕರ ನೋಡಿ ಅವರು ದೊಡ್ಡ ರೈತರು, ಅವ್ರಿಗೂ ಧೈರ್ಯ ಆಗಿದೆ. ಅವಾಗ ಹೇಳಿದ್ರು ನಾನು ಇದೇ ಮಾಡ್ತೀನಪ್ಪ, ನಾನು 3 ಎಕರೆ ಮಾಡ್ತೀನಿ ಅಂತ ಧೈರ್ಯ ಬಂದಿದೆ. ಯಾಕಂದ್ರೆ ನೋಡಿರೋಕ್ಕೋಸ್ಕರ. ನೋಡಿದೀರಾ ನೀವು ಅದನ್ನ ಟಿವಿಯಲ್ಲಿ ನೋಡಿ ಬೆಳೆ ಬುಕ್ ನೋಡಿ ಅಡುಗೆ ಮಾಡಬಾರ್ದು ಅನ್ನೋದು ಇದೆ. ಅದಕ್ಕೋಸ್ಕರ ನಾವು ನೋಡಿದೀವಿ, ಇವಾಗ ಧೈರ್ಯ ಬಂದಿದೆ. ಓಕೆ, ಮತ್ತೆ ಕಂಪ್ನಿಯವ್ರ ಕಡೆಯಿಂದ ನಿಮ್ಗೆ ಯಾವ ರೀತಿ ಬೆಲೆ ಬೇಕು, ಇದಕ್ಕೆ ಏನೇನು ಪೋಷಕಾಂಶ ಯಾವ ರೀತಿ ಯಾವ ಟೈಮಲ್ಲಿ ಕೊಡ್ಬೇಕಂತೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ತಿಪ್ಪೆ ಗೊಬ್ಬರ ಬಿಟ್ಬಿಟ್ಟು ಇನ್ನ ಕೃತಕವಾಗಿರೋ ಗೊಬ್ಬರಗಳು ಕಡಿಮೆ ಬಳಸಿ ಅಂತ ಹೇಳಿ, ರಾಸಾಯನಿಕ ಗೊಬ್ಬರಗಳು ಕಡಿಮೆ ಬಳಸಿ ನೀವು ಯಥೇಚ್ಛವಾಗಿ ಬೆಳೆಸಕ್ಕೆ ಹೋಗಿ ಜೈವಿಕ ಗೊಬ್ಬರಗಳು ಮಾಡ್ಕೊಂಡು ಜೈವಿಕ ಗೊಬ್ಬರಗಳು ಫರ್ಟಿಲೈಸರ್ ಬಿಟ್ಕೊಂಡು ಎಷ್ಟು ಬಿಟ್ಕೋಬೇಕಲ್ಲ ಕ್ಲೀನ್ ಆಗಿ ಹೇಳಿದ್ದಾರೆ. ಓಕೆ, ಇಷ್ಟು ಸ್ನೇಹಿತರೆ ನೋಡಿ, ನಾನು ಯಾವುದೇ ರೀತಿ ನಾನು ಸ್ವತಃ ನನ್ನ ಮಾಹಿತಿ, ನನ್ನ ಅಭಿಪ್ರಾಯ ಹೇಳ್ತಿಲ್ಲ, ಕಂಪ್ನಿಯವ್ರ ಹತ್ರ ನಾನು ಮಾತಾಡಿಸ್ತಾ ಇಲ್ಲ. ತುಂಬ ಜನ ಬಾಹು ಬಗ್ಗೆ ಕೇಳಿದ್ದಾರೆ. ನಾನು ತುಂಬ ದಿನಗಳಿಂದ ವೆಯ್ಟ್ ಮಾಡಿ ಒಳ್ಳೆ ಬೆಲೆ ಸಿಗಲಿ ಅಂತ ಹೇಳಿ ನಾನು ಎಷ್ಟು ದಿನ ವೀಡಿಯೋನ ಮಾಡಲಿಲ್ಲ. ಸೊ ಇವತ್ತು ಮಾಡಿ ರೈತರ ಹತ್ರ ಮಾತಾಡಿಸ್ಬಿಟ್ಟು ನನಗೆ ಈ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಅಭಿಪ್ರಾಯ ಬೇರೆ ಏನಾದರೂ ಇದ್ದರೆ ದಯವಿಟ್ಟು ಇದ್ರ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಖಂಡಿತ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ.